ಹಸಿರು ಮರಗಳಿಂದ ಸುತ್ತುವರಿದ ಒಂದು ಸಣ್ಣ ಹಳ್ಳಿಯಲ್ಲಿ ಸುಂದರವಾದ ಗುಲಾಬಿ ಬಣ್ಣದ ಮನೆಯಲ್ಲೊಬ್ಬ ಪ್ರೀತಿಯ ಅಜ್ಜಿ ವಾಸಿಸುತ್ತಿದ್ದರು. ಅವರ ಹೆಸರು ಸೀತಮ್ಮ. ಎಲ್ಲರೂ ಅವರನ್ನು ಸೂಪರ್ ಅಜ್ಜಿ ಎಂದು ಕರೆಯುತ್ತಿದ್ದರು. ಸೀತಮ್ಮನಿಗೆ ಇಬ್ಬರು ಮೊಮ್ಮಕ್ಕಳು, ಚುಟುಕು ಮೊಮ್ಮಗ ರಾಹುಲ್ ಮತ್ತು ಮುದ್ದಾದ ಮೊಮ್ಮಗಳು ದಿಯಾ. ರಾಹುಲ್ ಬಹಳ ಕುತೂಹಲದ ಹುಡುಗ. ಅವನಿಗೆ ಯಾವಾಗಲೂ ಹೊಸ ಪ್ರಶ್ನೆಗಳು. ಅಜ್ಜಿ, ಮೋಡಗಳು ಏಕೆ ಹಾರುತ್ತವೆ? ಅಜ್ಜಿ, ನಕ್ಷತ್ರಗಳು ರಾತ್ರಿ ಮಾತ್ರ ಏಕೆ ಬರುತ್ತವೆ ಎಂದು ಕೇಳುತ್ತಿರುತ್ತಿದ್ದ. ದಿಯಾ ತುಂಬಾ ಕಲ್ಪನೆಗಳ ಲೋಕದಲ್ಲಿ ಬದುಕುತ್ತಿದ್ದಳು. ಅವಳು ಚಿತ್ರ ಬಿಡಿಸಲು ಮತ್ತು ಹಾಡು ಹಾಡಲು ಇಷ್ಟಪಡುತ್ತಿದ್ದಳು. ಒಂದು ದಿನ ಮಳೆ ಸುರಿಯುತ್ತಿತ್ತು. ಹೊರಗೆ ಆಟವಾಡಲು ಆಗದೆ ಇಬ್ಬರೂ ಬೇಸರಪಟ್ಟರು. ಆಗ ಅಜ್ಜಿ ನಗುತ್ತಾ ಹೇಳಿದರು, ಇಂದು ನಾವು ಮನೆಯಲ್ಲಿ ಸಾಹಸ ಮಾಡೋಣ ಎಂದು. ಅಜ್ಜಿ ಒಂದು ಹಳೆಯ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಂದರು. ಅದರೊಳಗೆ ಹಳೆಯ ಟೋಪಿ, ಬಣ್ಣದ ದೂಪಟ್ಟ ಮತ್ತು ಒಂದು ಚಿಕ್ಕ ಕನ್ನಡಿಗುಂಡಿ ಇತ್ತು. ಇವು ಮಾಂತ್ರಿಕ ವಸ್ತುಗಳು ಎಂದು ಅಜ್ಜಿ ಕಣ್ಣು ಮಿಟುಕಿಸಿದರು. ರಾಹುಲ್ ಟೋಪಿ ಧರಿಸಿದಾಗ ಅವನು ತನ್ನನ್ನು ರಾಜನಂತೆ ಭಾವಿಸಿದ. ದಿಯಾ ದೂಪಟ್ಟ ಹೊದಿಕೊಂಡು ಪರಿಯಂತೆ ಕುಣಿಯಲು ಶುರು ಮಾಡಿದಳು. ಅಜ್ಜಿ ಕನ್ನಡಿಗುಂಡಿ ಹಿಡಿದು, ನಾನು ಜಾದೂಗಾರ್ತಿ ಎಂದು ಘೋಷಿಸಿದರು. ಮನೆಯ ಹಾಲ್ ಕ್ಷಣದಲ್ಲೇ ಅರಮನೆಯಂತೆ ತೋಚಿತು. ಸೋಫಾ ಸಿಂಹಾಸನವಾಗಿತು, ಟೇಬಲ್ ಪರ್ವತವಾಯಿತು. ರಾಹುಲ್ ಧೈರ್ಯಶಾಲಿ ರಾಜನಾಗಿ, ನಾವು ನಮ್ಮ ರಾಜ್ಯವನ್ನು ರಕ್ಷಿಸೋಣ ಎಂದನು. ದಿಯಾ ಪರಿಯಾಗಿ, ನಾನು ಹೂಗಳಿಗೆ ಜೀವ ಕೊಡುತ್ತೇನೆ ಎಂದಳು. ಅಜ್ಜಿ ಜಾದೂಗಾರ್ತಿಯಾಗಿ ಮಂತ್ರ ಓದಿದರು. ಸಂತೋಷವೇ ದೊಡ್ಡ ಮಾಂತ್ರಿಕ ಶಕ್ತಿ. ಅವರು ನಗುತ್ತಾ, ಓಡುತ್ತಾ, ಕಥೆ ಹೇಳುತ್ತಾ ಸಂಜೆವರೆಗೂ ಆಟವಾಡಿದರು. ಮಳೆ ನಿಂತಾಗ ಹೊರಗೆ ಇಂದ್ರಧನುಷ್ ಕಾಣಿಸಿತು. ನೋಡಿ ಎಂದು ದಿಯಾ ಕೂಗಿದಳು. ರಾಹುಲ್ ಆಶ್ಚರ್ಯದಿಂದ ನೋಡಿದ. ಅಜ್ಜಿ ಮೃದುವಾಗಿ ಹೇಳಿದರು, ಮಕ್ಕಳೇ, ನಮ್ಮ ಕಲ್ಪನೆಯ ಶಕ್ತಿ ಇಂದ್ರಧನುಷಿಗಿಂತಲೂ ಬಣ್ಣಮಯ. ಆ ದಿನದಿಂದ ರಾಹುಲ್ ಮತ್ತು ದಿಯಾ ತಿಳಿದುಕೊಂಡರು, ಸಂತೋಷಕ್ಕೆ ದೊಡ್ಡ ಆಟಿಕೆಗಳು ಬೇಕಾಗಿಲ್ಲ, ಪ್ರೀತಿಯ ಅಜ್ಜಿ ಇದ್ದರೆ ಸಾಕು. ಮಳೆ ದಿನಗಳು ಹಬ್ಬದ ದಿನಗಳಾಗುತ್ತವೆ. ಹಳ್ಳಿಯಲ್ಲೆಲ್ಲ ಸೂಪರ್ ಅಜ್ಜಿ ಮತ್ತು ಅವರ ಮಾಂತ್ರಿಕ ಮೊಮ್ಮಕ್ಕಳು ಎಂಬ ಕಥೆ ಪ್ರಸಿದ್ಧವಾಯಿತು. ಪ್ರತಿದಿನ ಸಂಜೆ ಅಜ್ಜಿ ಅವರ ಮನೆಯಲ್ಲಿ ನಗು, ಹಾಡು ಮತ್ತು ಹೊಸ ಸಾಹಸಗಳ ಶಬ್ದ ಕೇಳಿಸುತ್ತಿತ್ತು. ಇಂತಿ ಪ್ರೀತಿ ಮತ್ತು ಕಲ್ಪನೆಯೊಂದಿಗೆ ಬದುಕಿದ ಅಜ್ಜಿ, ಮೊಮ್ಮಗ ಮತ್ತು ಮೊಮ್ಮಗಳು ಎಲ್ಲರಿಗೂ ಸಂತೋಷದ ಮಾದರಿಯಾಗಿದರು.